ಈಗ ಎಲ್ಲಿಗೆ ಹೊರಟಿದ್ರಿ ನೀವು? ನಾನೀಗ ನೇರವಾಗಿ ಅಂದರೆ ನನ್ನ ಸ್ವಗ್ರಾಮ ಬೆಂಡೋಣಿ ಗ್ರಾಮ ಲಿಂಗಸ್ಗೂಡು ತಾಲೂಕು ರಾಯಚೂರು ಜಿಲ್ಲೆಯಿಂದ ಇವಾಗ ನಾನು ಹೊರಟಿರೋದು ಉಡುಪಿಗೆ ಇದೆ 28ನೇ ತಾರೀಕು ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಉಡುಪಿಗೆ ಬರಲಿದ್ದಾರೆ 28ನೇ ತಾರೀಕು ಇದೇ ನವೆಂಬರ್ ತಿಂಗಳು. ಹಾಗಾಗಿ ನಾನು ನೇರ ಮನವಿ ಸಲ್ಲಿಸಬೇಕು ಅಂತ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಮ್ಮ ಮನವಿ ಏನೇನಿದೆ ಬೇಡಿಕೆಗಳು? ನನ್ನ ಮನವಿ ಅತ್ಯಾಚಾರದಿಂದ ಮುಕ್ತಿ, ಆದೇಶ ಹೊರಡಿಸ್ತಾರೆ ಎಲ್ಲ ಮಾಡ್ತಾರೆ, ಕಾರ್ಯರೂಪದಲ್ಲಿ ಎಷ್ಟಾಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಈ ಪಾದಯಾತ್ರೆ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡೋದಕ್ಕೆ ಆಗಿರೋದು ಸರ್. ಆಮೇಲೆ ಲವ್ ಜಿಯಾದಿಂದ ಮುಕ್ತಿ, ಅಂದರೆ ಲವ್ ಜಿಯಾದ್ ಅಂದರೆ ಪ್ರೀತಿ ಪ್ರೇಮ ಅನ್ನೋ ಈ ಹೆಸರಲ್ಲಿ ಹೆಣ್ಮಕ್ಳಿಗೆ ಆಗ್ತಿರುವಂಥದ್ದು ದೌರ್ಜನ್ಯ ಆಗಿರ್ಬೋದು, ಏನೇ ಆಗಲಿ ಮೋಸ ಆಗಲಿ ಅದನ್ನು ಆಗಬಾರ್ದು. ಮುಗ್ಧ ಜೀವಿಗಳು ಯಾವತ್ತೂ ಬಲಿ ಆಗಬಾರ್ದು. ಒಟ್ಟಿನಲ್ಲಿ ಮುಗ್ಧ ಜೀವಿಗಳು ಯಾವುದಕ್ಕೂ ಬಲಿ ಆಗಬಾರ್ದು ಅನ್ನೋದು ಉದ್ದೇಶ ಸರ್. ಮತ್ತು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಮುಚ್ತಾ ಹೋಗ್ತಿದೆ. ಅನುಕೂಲಗಳು ಕರೆಕ್ಟಾಗಿದ್ದರೆ ಗ್ರಾಮೀಣ ಭಾಗದಲ್ಲಿರೋರಿಗೆ ಅದೇ ಅವಶ್ಯ, ಸರ್ಕಾರಿ ಶಾಲೆನೇ ಅವಶ್ಯ ಆಗಿರುತ್ತೆ. ಹಾಗಾಗಿ ಸರ್ಕಾರಿ ಗ್ರಾಮೀಣ ಶಾಲೆಗಳ ಅಭಿವೃದ್ಧಿ ಆಗಬೇಕು. ಮತ್ತು ಸರಿಯಾಗಿ ಟೀಚರ್ಗಳು ಇರಂಗಿಲ್ಲ. ಈಗ ಜಾಸ್ತಿ ಅನ್ಯಾಯಕ್ಕೆ ಒಳಗಾಗ್ತಿರೋದು ಮಧ್ಯಮ ವರ್ಗದವರು ಅಲ್ಲ, ಶ್ರೀಮಂತರೂ ಅಲ್ಲ, ಬಡವರು ಮತ್ತು ಗ್ರಾಮೀಣ ಭಾಗದವರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ. ಹಾಗಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು. ಮತ್ತು ಸ್ಪೋಕನ್ ಇಂಗ್ಲೀಷಿನ ಅವಶ್ಯಕತೆಯೂ ಇದೆ ಸರ್. ಹೌದು, ಬೇಸಿಕ್ ಆಗಿ ಈಗ ಹಾಸ್ಟೆಲ್ಗಳಲ್ಲಿ ಬಿಡೋದ್ರಿಂದ ಚಿಕ್ಕ ಮಕ್ಳಿಗೂ ಅದು ಏನಂತಾರೆ ಲೈಂಗಿಕ ಕ್ರಿಯೆ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಒಳಪಟ್ಟು ಅವ್ರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಅದೆಲ್ಲ ಆಗಬಾರ್ದು. ಮತ್ತು ಅವರು ಖಿನ್ನತೆಗೆ ಒಳಗಾಗ್ಬಿಡ್ತಾರೆ, ಅವ್ರಿಗೆ ಮನಸ್ಸಾಗೋದಿಲ್ಲ. ಅಂಥ ಜೀವಗಳು ಉಳಿಯುವಂಥ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಥಮಿಕವಾಗಿ ಎಲ್ಲ ಕರೆಕ್ಟಾಗಿದ್ದರೆ ತಂದೆ ತಾಯಿ ಕಣ್ಣೆದುರಿಗಿರ್ತಾರೆ. ಸುತ್ತಮುತ್ತ ಒಂದು ಸೇಫ್ಟಿ ಇರುತ್ತೆ ಹೆಣ್ಮಕ್ಳಿಗೆ. ಈಗ ಹೊರಗಡೆ ಅಂದಿದ ತಕ್ಷಣ ಒಂದು ಇದು ಇರುತ್ತೆ ಹಾಸ್ಟೆಲು ಅಂತ, ಅಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಏನೂ ಗೊತ್ತಾಗೋದಿಲ್ಲ. ಮತ್ತು ತಿಳುವಳಿಕೆ ಹೇಳುವಂಥವ್ರು ಯಾರೂ ಇರೋದಿಲ್ಲ. ಹಾಗಾಗಿ ಪ್ರಾಥಮಿಕವಾಗಿಯೇ ಎಲ್ಲ ಸೌಕರ್ಯಗಳು ಸಿಗಬೇಕು ಅನ್ನೋದು ಉದ್ದೇಶ ಸರ್. ಭಾಳ ಅದ್ಭುತ ಕಣಮ್ಮ. ನಿಮ್ಮನ್ನು ಭೇಟಿ ಮಾಡಿದ್ದು ಭಾಳ ಖುಷಿ ಆಯಿತು. ಹಿಂದೆ ನೀವು ಬೇರೆ ಈ ಥರದ್ದು ಯಾವುದನ್ನ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ವೀರಶೈವ ಸಮಾಜದಲ್ಲಿ ಅವರು ಬಂದು ಮನೆಗೆ ಬಂದು ಕರೆದಾಗ ನಾನು ಏನಾದರೂ ಒಂದು ನನ್ನಿಂದ ಏನಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಮಾಡಿದೆ. ಅದರಲ್ಲಿ ಭಾಗವಹಿಸ್ತಾನೆ ಹೋದೆ. ಆಮೇಲೆ ಏನು ಅನ್ನಿಸ್ತು, ಮೀಸಲಾತಿ ವಿಚಾರವಾಗಿ ಸ್ವಲ್ಪ ಓದೋದಕ್ಕೆ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದಾಗ ಅವಾಗ ಏನು ಅನ್ನಿಸ್ತು, ಪ್ರತ್ಯೇಕ ಒಂದು ಜಾತಿಗೆ ಆಗಬಾರ್ದು, ಇದು ಎಲ್ಲರಿಗೂ ಆಗಬೇಕು. ಇಲ್ಲಿ ಜಾತಿ ವಿಚಾರವಾಗಿ ಮೀಸಲಾತಿ ಬರಬಾರ್ದು, ಬಡವರಿಗೆ ಆಮೇಲೆ ಅಂಗವಿಕಲರಿಗೆ ಈ ಥರ ಮೀಸಲಾತಿ ಒಳ್ಳೆ ವಿಚಾರ ಅಂತೇಳಿ ಆ ವಿಚಾರವಾಗಿ ಸಿದ್ದರಾಮಯ್ಯ ಅವರಿಗೆ 2024ರಲ್ಲಿ ಮನವಿ ಪತ್ರ ಕೊಟ್ಟಿದ್ದೀನಿ ಸರ್. ಏಕರೂಪ ಮೀಸಲಾತಿ ಬರಬೇಕು. ದೆಹಲಿ ಯಾವಾಗ ಹೋಗಿದ್ರಿ? ಡೆಲ್ಲಿಗೆ ಇದೇ ವರ್ಷದಲ್ಲೇ ಹೋಗಿದ್ದು. ನಡೆದೋಗಿದ್ರಾ? ಮಾರ್ಚ್ 25ನೇ ತಾರೀಕು 58 ದಿನ ನಡ್ಕೊಂಡು ಹೋಗಿ. 58 ದಿನ ಎಲ್ಲಿಂದ ಎಲ್ಲಿಗೆ? ಬೆಂಡೋಣಿ ಗ್ರಾಮದಿಂದ ದಿಲ್ಲಿಯವರೆಗೂ. ಅಲ್ಲಿ ಯಾರನ್ನು ಭೇಟಿ ಆದ್ರಿ? ಅಲ್ಲಿ ಅಂದರೆ ಅವಾಗ ಆಪರೇಷನ್ ಸಿಂಧೂರ ನಡೆದು ತುಂಬಾ ಪ್ರಾಬ್ಲಮ್ಗಳು ಎದುರಾಯಿತು. ಎಲ್ಲ ಎದುರಿಸಿ ಹೋದೆ ಸರ್. ಹೋಗಿ ಮನವಿ ಪತ್ರ ಇಂಡಿಯಾ ಗೇಟ್ ಇರುತ್ತಲ್ಲ, ಅಲ್ಲಿ ಮೋದಿಜಿಯವ್ರ ಆಫೀಸೇ ಅಂತಲೇ ಇದೆ, ಅಲ್ಲಿ ಕೊಟ್ಟು ಆಮೇಲೆ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ಮೀಟಾಗಿ ಅವ್ರ ಹತ್ರ ಮಾತಾಡಿ ಬಂದಾದ್ಮೇಲೆ ಅವ್ರು ನಾನು ಸಂಸತ್ ಭವನದಲ್ಲಿ ಮಾತಾಡ್ತೀನಮ್ಮ ಅಂತೇಳಿ ಸಾಂತ್ವನ ಹೇಳಿ ಕಳಿಸಿದ್ರು ಸರ್. ಭಾಳ ಅದ್ಭುತ. ನಿಮ್ಮನ್ನ ಹೆಸರು? ನನ್ನ ಹೆಸರು ಮಂಜುಳಾ ನಗಿಮುಖ ಸರ್. ತುಂಬ ಅದ್ಭುತವಾದ ವ್ಯಕ್ತಿನ ನಾನು ಭೇಟಿಯಾದಂಥ ಖುಷಿ ಆಯಿತು. ಒಳ್ಳೆಯದಾಗಲಿ. ನಮಸ್ಕಾರ.